ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಏನ್ ಕಲಿಕತ್ತೀವಿ? ಟಿಶ್ಯೂ. ಯಾವ ಟಿಶ್ಯೂ? ಬಾತ್ರೂಮ್ ಯೂಸ್ ಮಾಡೋ ಟಿಶ್ಯೂ, ಏನ್ ರೆಸ್ಟೋರೆಂಟ್ ಹೋಗಿ ಮಾಡೋ ಟಿಶ್ಯೂ? ಹಾ, ಯಾವ ಟಿಶ್ಯೂ ಕಲಿಕತ್ತೀವಿ? ಟಿಶ್ಯೂ ಲೈಫ್ ನಾಗ ಇರ್ತಕ್ಕಂಥ ಟಿಶ್ಯೂ. ಟಿಶ್ಯೂ ಎದರಲ್ಲೇ ಆಗ್ತದೆ ಅದು ಕಲಿಕತ್ತೀವಿ. ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಇಸ್ ಕಾಲ್ಡ್ cell. The structural and functional unit of life is called cell. ಇದೆಲ್ಲ ಮುಗಿದಿಲ್ಲ ಎಲ್ಲರಿಗೂ ಸೆಲ್ ಅಂತ ಗೊತ್ತದ. ಸೆಲ್ ಒಳಗೆ ಆರ್ಗನೈಸೇಷನ್ ಗೊತ್ತಾವ. ಆರ್ಗನೈಸೇಷನ್ ಎಲ್ಲ ಓದಿರಿ, ಅದು ಫಂಕ್ಷನ್ ಓದಿರಿ. ಓಕೆ, ಈಗ ಈಗ ಅವೆಲ್ಲ ಸೆಲ್ಸ್ ಏನು ಓದಿರಲ್ಲ. ಬೇಸಿಕ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಯೂನಿಟ್ ಒಂದು ಘಟಕ ಅದಂತ ಹೇಳಿ, ಏನು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ ಜೀವಕೋಶ. ಆ ಜೀವಕೋಶಗಳು ವಸ್ತು ಓಡಿ 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 ಬಂದು ಅಂದ್ರೆ ಅದು ಏನಾಗ್ತಾ ಅಂಗಾಂಶ. ಆಲ್ ಸೆಲ್ಸ್, ದ ಗ್ರೂಪ್ ಆಫ್ ಸೆಲ್ಸ್ ಆರ್ ಕಾಲ್ಡ್ ಟಿಶ್ಯೂ. ಈ ಸೇಮ್ ಸೆಲ್ಸ್ ಬರ್ತಾರೆ. ಏನ್ ಬರ್ತಾವ? ಸೇಮ್ ಪಪ್ಪೆ ಸೇಮ್ ಸೆಲ್ಸ್ ಗಳು ಬಂದು ಅಂತಾರ. ಅಲ್ಲಿ ಏನಾಗ್ತಾ? ಟಿಶ್ಯೂನೇ ಆಗ್ತಾವ. ಡಿಫರೆಂಟ್ ಸೆಲ್ಸ್ ಬಂದು ಅಂದ್ರೆ ಟಿಶ್ಯೂನೇ ಆಗ್ತಾವ. ಬಟ್ ಸೇಮ್ ಸೆಲ್ಸ್ ಬಂದು ಏನಾದ್ರೆ ಟಿಶ್ಯೂ ಫಾರ್ಮೇಶನ್ ಆದ್ರೆ ಅಲ್ಲಿ ಸೇಮ್ ಫಂಕ್ಷನ್ ನಡೀತಾ. ಯಾವ ಫಂಕ್ಷನ್ ನಡೀತಾವ ನೋಡ್ರಿ. ನಿಮ್ ಬ್ರೈನ್ ಅದ, ಓಕೆ, ಬ್ರೈನ್ ಅದ. ಆ ಬ್ರೈನ್ ನಾಗ ಯಾವ ಸೆಲ್ಸ್ ಅವ? ಬ್ರೈನ್ ನಾಗ ನರಕೋಶಗಳವ. ಮೆದುಳಿನ ನರಕೋಶಗಳು. ವಿಚ್ ಸೆಲ್ಸ್ ಆರ್ ದೇರ್? ನರ್ವ್ ಸೆಲ್ಸ್ ಆರ್ ದೇರ್ ಆರ್ ನಾಟ್? ಯೆಸ್. ಓಕೆನಾ? ಈಗ ಬ್ರೈನ್ ಏನ್ ಹೇಳಿದ್ವಿ? ನರಕೋಶ. ಅಂದ್ರೆ ನರಕೋಶಗಳ ಕಲ್ತಿ ಅಲ್ಲೇನಾಗಿರ್ತದ? ನರ ಅಂಗಾಂಶ ಆಗಿರ್ತದ. ಓಕೆನಾ? ಮಸಲ್ ಸೆಲ್ಸ್ ಇರ್ತಾವ. ನಿಮ್ ಮಸ್ಕ್ಯುಲರ್ ಬಾಡಿ ಇದೆ. ಮಸಲ್ ಸೆಲ್ಸ್ ಗಳು ಕಲ್ತು ಏನಾಗ್ತದ? ಟಿಶ್ಯೂ ಆಗ್ತದೆ. ಮಸ್ಕ್ಯುಲರ್ ಟಿಶ್ಯೂ ಆಗ್ತದೆ. ಓಕೆನಾ? ನರ್ವಸ್ ಟಿಶ್ಯೂ ಆಗ್ತದೆ. ಇದೆಲ್ಲ ಒಂದು ಅದಕ್ಕೆ ಕ್ಲಾಸಿಫಿಕೇಶನ್. ಓಕೆನಾ? ಟಿಶ್ಯೂ ಅದ ಏನದ? ಈಗ ಟಿಶ್ಯೂನಾಗ ಎರಡು ಟೈಪ್ಸ್ ಅವ. ಯಾವ್ಯಾವ? ಒಂದು ಪ್ಲಾಂಟ್ ಟಿಶ್ಯೂ, ಇನ್ನೊಂದು ಅನಿಮಲ್ ಟಿಶ್ಯೂ. ಯಾವ್ದೊಂದು ಪ್ಲಾಂಟ್, ಇನ್ನೊಂದು ಅನಿಮಲ್. ಮತ್ತೆ ಬೇರೆ ಬರ್ತಾನೆ ದೇವ್ರ ಟಿಶ್ಯೂ. ಮತ್ತೆ ಈ ಕಡೆ ಏಲಿಯನ್ ಟಿಶ್ಯೂ. ಇಲ್ಲ, ಈಗ ಸದ್ಯಕ್ಕೆ ಇಷ್ಟೇ ಒಂದು ಏನದ ಪ್ಲಾಂಟ್ ಟಿಶ್ಯೂ, ಇನ್ನೊಂದು ಅನಿಮಲ್ ಟಿಶ್ಯೂ. ಓಕೆನಾ? ಈ ಪ್ಲಾಂಟ್ ಟಿಶ್ಯೂ ಬಂದ ಮತ್ತೆ ಟೈಪ್ ಬರ್ತಾವಿಲ್ಲ? ಯಾವ? ಒಂದು ಮೆರಿಸ್ಟೆಮಿಕ್ ಟಿಶ್ಯೂ, ಒಂದು ಪ್ಲಾಂಟ್ ಟಿಶ್ಯೂ. ಈಗ ಸಸ್ಯ ಅಂಗಾಂಶ ಅಂತ ಹೇಳಿ, ಸಸ್ಯ ಅಂಗಾಂಶನ ಎರಡು ಅದ. ಏನು? ಒಂದು ವರ್ಧನಾಂಗಾಂಶ, ಇನ್ನೊಂದು ಶಾಶ್ವತ ಅಂಗಾಂಶ. ಏನದು? ಒಂದು ವರ್ಧನಾಂಗಾಂಶ ಮತ್ತು the one is meristem tissue, another one is permanent tissue. ನೋಡ್ರಿ, ಈಗ ಮೆರಿಸ್ಟೆಮಿಕ್ ಟಿಶ್ಯೂ ಅಂದ್ರೆ ಏನು? ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಏನು? ಯಾರು ಹೇಳ್ತಿದ್ರು? ಮೆರಿಸ್ಟೆಮಿಕ್ ಟಿಶ್ಯೂ ಅಂದ್ರೆ ಏನಪ್ಪ? Made up of rapidly dividing cells. It is a growing cell. It is a growing tissue. ಇದು ಏನಾಗ್ತಿರ್ತಾ? ಡೆವಲಪ್ ಆಗ್ತಿರ್ತದೆ. ಏನಾಗ್ತಿರ್ತದ? ಗ್ರೋ ಆಗ್ತಿರ್ತಾ. ಅದು ಬೆಳವಣಿಗೆ ಆಗ್ತಿರ್ತಾ. ಯಾವಾಗದು? ವರ್ಧನಾಂಗಾಂಶ. ಈಗ ನೋಡಿ, ಇದ್ರಾಗ ಮೂರು ಟೈಪ್ಸ್ ಅದೇ. ಮೂರು ಟೈಪ್ಸ್ ಇಲ್ಲಿವು. ಏನದಾವ? ಪಾರ್ಟ್ಸ್, ಭಾಗಗಳದಾವ. ಮೆರಿಸ್ಟೆಮಿಕ್ ಟಿಶ್ಯೂ ಏನದ? ಪಾರ್ಟ್ಸ್ ಅದಾವ. ನೀವು 9th ಸ್ಟ್ಯಾಂಡರ್ಡ್ ಬುಕ್ ನೋಡಿರ್ಬೇಕು. ಹೆಂಗ್ ನೋಡಿರಿ? ಹಿಂಗ ನೋಡಿರಿ. ಇಲ್ಲ ಬಾಜು ಕೋಡ್ಗಳು ನೋಡಿರಿ. ಬಂದವ ಕೋಡ್ಗಳು ಹಿಂಗ. ಓಕೆನಾ? ಈ ಎಪಿಕಲ್ ಟಿಶ್ಯೂ, ಎಪಿಕಲ್ ಮೆರಿಸ್ಟೆಮ್ ಎಲ್ಲಿರ್ತಾವ? ಟಿಪ್ ಆಫ್ ದ ಪ್ಲಾಂಟ್. ಎಲ್ಲಿರ್ತಾವ? ಟಿಪ್ ಆಫ್ ದ ಪ್ಲಾಂಟ್, ತುದಿನಾಗ ಇರ್ತಾವ. ನೆಕ್ಸ್ಟ್ ಇದೇನದ? ಪ್ಲಾಂಟಿಂಗ್ ಮೋಟೆ ಯಾರು ಮಾಡ್ತಾರ?
ಲ್ಯಾಂಡರ್ ಏನ್ ಮಾಡಾಕತ್ತದ ಲ್ಯಾಂಡರ್ ತಪ್ಪು ಮಾಡಾಕತ್ತದ ಅದ್ರ ಬಿಡತ್ ಏನ್ ಮಾಡಾಕತ್ತದ ಹೆಚ್ಚೆ ಮಾಡಾಕತ್ತದ ಯಾರು ಇಂಟರ್ ಕ್ಯಾಲರಿ ಏನ್ ಏನ್ ಮಾಡ್ತಾರೆ ಬ್ರಾಂಚೆಸ್ ಇನ್ಕ್ರೀಸ್ ಮಾಡ್ತಾರೆ ಬ್ರಾಂಚೆಸ್ ಟೈಮ್ ಅದ ನೋಡಿರಿ ಬಂದಿರ್ತಾವ ಅದೆಲ್ಲ ಯಾರು ಕೆಲಸ ಮಾಡ್ತಾರ ಇಂಟರ್ ಕ್ಯಾಲರಿ ಮೊಟ್ಟೆ ಯಾರು ಮಾಡಾಕತ್ತಾರ ಮಮ್ಮಿ ತಿಂದು ಮೊಟ್ಟೆ ಮಾಡ್ತಾರೆ ಇಲ್ಲ ತಿಂದು ಮೊಟ್ಟೆ ಯಾರು ಮಾಡಾಕತ್ತಾರ ಮಮ್ಮಿ ನೆಕ್ಸ್ಟ್ ಇದು ಇಂಟರ್ ಕ್ಯಾಲರಿ ಏನ್ ಮಾಡ್ತಾವ ಕಂಬಗಳು ನಿಮ್ ಬೇರೆ ಬರ್ತಾವ ಯಾರಿಗೆ ಕಂಬ ಹಚ್ತಾರೆ ನಿಮ್ ಕಂಬಗಳು ಯಾರು ಕೊಡ್ತಾರ ನೆಕ್ಸ್ಟ್ ಇದೇನ ಎಪಿಕಲ್ ಮೆರಿಸ್ಟಮ್ ಉದ್ದ ಬೆಳಿತೀವಿ ಓಕೆ ಉದ್ದ ಬೆಳಿಬೇಕಂದ್ರೆ ಯಾರ ಕಾರಣ ಓಕೆನಾ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ನಾ ಇಷ್ಟೆಲ್ಲ ಓದು ಈ ಪರ್ಮನೆಂಟ್ ಟಿಶ್ಯೂ ನೋಡು ಪರ್ಮನೆಂಟ್ ಟಿಶ್ಯೂ ಒಂದ್ ಏನದ ಸಿಂಪಲ್ ಪರ್ಮನೆಂಟ್ ಇನ್ನೊಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಓಕೆ ಸಿಂಪಲ್ ಆಗಿದೆ ಏನಂತಾರ ಕಾಂಪ್ಲೆಕ್ಸ್ ಆಗಿದ್ರೆ ಕನ್ನಡ ಏನಂತ ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಅದಕ್ಕಿಂತ ಮೊದಲು ಶಾಶ್ವತ ಅಂದ್ರೆ ಏನು ಪರ್ಮನೆಂಟ್ ಅಂದ್ರೆ ಏನು ಏನಾಗ್ತದೆ ಇಲ್ಲಿ ಏನಂತ ಇಷ್ಟೊತ್ತ ಏನ್ ಮೆರಿಸ್ಟಮ್ಯಾಟಿಕ್ ಡೆವಲಪ್ ಆಗ್ತದೆ ಬೆಳವಣಿಗೆ ಆಗ್ತದೆ ಅಂತ ಹೇಳಿದ್ವಿ ಆ ಬೆಳವಣಿಗೆ ಆಗದೆ ಯಾವಾಗ ಸ್ಟಾಪ್ ಆಗ್ತದೆ when it will stop its developing or dividing the cells then it is called as ನೋಡ್ರಿ ಒಂದ್ಸಲ ಡಿವೈಡ್ ಆಗೋ ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ ಬೆಳೀತದೆ ಏನದು ಅದು ಏನಾಗ್ಬಿಡ್ತದೆ ಸ್ಟಾಪ್ ಆ ಸ್ಟಾಪ್ ಆಯ್ತಂದ್ರೆ ಅದು ಪರ್ಮನೆಂಟ್ ಆಯ್ತು ಸ್ಟಾಪ್ ಆಯ್ತಂದ್ರೆ ಏನಾಯ್ತು ಆ ಪರ್ಮನೆಂಟ್ ಟಿಶ್ಯೂ ಪರ್ಮನೆಂಟ್ ಟಿಶ್ಯೂ ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಇನ್ನೊಂದು ಕಾಂಪ್ಲೆಕ್ಸ್ ಓಕೆನಾ ಈಗ ನೋಡಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ನಾಗ ಮೂರು ಅದಾವ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ನಾಗ ಈಗ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ನಾಗ ಮೂರು ಏನದಾವ ಒಂದು ಪ್ಯಾರೆನ್ಕೈಮಾ ಕೋಲೆನ್ಕೈಮಾ ಸ್ಕ್ಲೆರಮ್ ಪ್ಯಾರೆನ್ಕೈಮಾ ಅಂದ್ರೆ ಏನು ಇದು ಲಿವಿಂಗ್ ಸೆಲ್ ಅದು ಯಾವ ಸೆಲ್ ಅದ ಇದು ಇದು ಏನ್ ಮಾಡ್ತಾ ಸ್ಟೋರೇಜ್ ಆಫ್ ಫುಡ್ ಫುಡ್ಡಿಗೆ ಏನ್ ಮಾಡ್ತದೆ ಇದು ಸ್ಟೋರ್ ಮಾಡ್ತಾ ಓಕೆನಾ ನೆಕ್ಸ್ಟ್ ಕೋಲೆನ್ಕೈಮಾ ಏನ್ ಮಾಡ್ತಾ ಇಟ್ ಈಸ್ ಅ ಫ್ಲೆಕ್ಸಿಬಿಲಿಟಿ ಇದು ಡ್ಯಾನ್ಸ್ ಮಾಡೋರ್ ಬರ್ಬೇಕು ಹೌದು ಪ್ಲಾಂಟ್ ಬಗ್ಗೆ ಓದೋದಕ್ಕೆ ಪ್ಲಾಂಟ್ ಅನ್ನ ನೋಡಿರಲ್ಲ ಏನು ಮಾಡಿದ್ರು ಅದು ಪ್ಲಾಂಟ್ ಬರಂಗಿಲ್ಲ ಒಂದೊಂದು ಪ್ಲಾಂಟ್ ಟಕ್ ಮಾಡಿದ್ರೆ ಮುರಿದ್ಬಿಡ್ತದೆ ಯಾವ ಪ್ಲಾಂಟ್ ಟಕ್ ಮಾಡಿದ್ರೆ ಮುರಿತಾವ ಅದ್ರ ಕೋಲೆನ್ಕೈಮಾ ಇರ್ತದೇನೋ ಇದನ್ನು ಬಹಳಷ್ಟು ಕಡಿಮೆ ಕೋಲೆನ್ಕೈಮಾ ಇದು ಬರ್ತದೆ ನೋಡಿ ಸ್ಕ್ಲೆರನ್ಕೈಮಾ ಯಾವ ಕೈಮಾ ಈ ಸ್ಕ್ಲೆರನ್ಕೈಮಾ ಏನ್ ಮಾಡ್ತಾ ಗೊತ್ತಿಲ್ಲ ಏನು ಯಾವ ಸಪೋರ್ಟ್ ಮೆಕ್ಯಾನಿಕಲ್ ಸಪೋರ್ಟ್ ಇದು ನೋಡಿ ಇದು ಮಾಡ್ರೆ ಇದು ಪೂರ ಇದಕ್ಕೆ ಮೆಕ್ಯಾನಿಕಲ್ ಸಪೋರ್ಟ್ ಇದು ಸ್ಟೆಮ್ ಅದ ಕಡಿ ಇರಬೇಕಂದ್ರೆ ಬೇಕಾದ ಸಪೋರ್ಟ್ ಯಾರು ಕೊಡೋದಂತ ಅದು ಫ್ಲೆಕ್ಸಿಬಿಲಿಟಿ ಆಗ್ಬೇಕಂದ್ರೆ ಯಾರದ ಇದು ಫ್ಲೆಕ್ಸಿಬಿಲಿಟಿ ಅಲ್ಲ ಪೂರ ಬೆಂಡ್ ಆಗತ್ತೆ ಹ್ಯಾಂಗ್ ಅದು ಯಾರು ಮಾಡಕತ್ತಾರ ಕೋಲೆನ್ಕೈಮಾ ಮಾಡಕತ್ತ ನೆಕ್ಸ್ಟ್ ಪ್ಯಾರೆನ್ಕೈಮಾ ಏನ್ ಮಾಡಕತ್ತದ ಸ್ಟೋರೇಜ್ ಆಯ್ತು ನೆಕ್ಸ್ಟ್ ಏನು ನೆಕ್ಸ್ಟ್ ಏನದ ಕಾಂಪ್ಲೆಕ್ಸ್ ಪರ್ಮನೆಂಟ್ ಯಾವ ಪರ್ಮನೆಂಟ್ ಟಿಶ್ಯೂ ಕಾಂಪ್ಲೆಕ್ಸ್ ಈ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ನ ಏನು ಒಂದು ಡೈಲಾಮ್ ಇನ್ನೊಂದು ಪ್ರಾಣ ಏನಂತ ಏನಂತ ಒಂದು ಡೈಲಾಮ್ ಇನ್ನೊಂದು ಡೈಲಾಮ್ ಏನ್ ಮಾಡ್ತಾ ನೀರಿನ ಸಾಗಾಣಿಕೆ ಮಾಡ್ತದೆ ಏನು ಜೈಲಮ್ ಇನ್ನೊಂದು ಏನು ಜೈಲಮ್ ಇನ್ನೊಂದು
xylem ಅಂದ್ರೆ ಏನು ವಾಟರ್ ಟ್ರಾನ್ಸ್ಪೋರ್ಟ್ ಫ್ಲೋಯಮ್ ಅಂದ್ರೆ ಏನು ಒಂದು xylem ಇನ್ನೊಂದು xylem it will conduct the water, phloem it will conduct the food. ಆಹಾರ ಸಾಗಾಣಿಕೆ ಮಾಡಿದ್ರೆ ಫ್ಲೋಯಮ್ ಅಂತ ನೀರು ಸಾಗಾಣಿಕೆ ಮಾಡಿದ್ರೆ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ವಾಟರ್ ಮಾಡ್ರ xylem, ಫುಡ್ ಮಾಡ್ರ ಫ್ಲೋಯಮ್, ವಾಟರ್ ಮಾಡ್ರ xylem, ವಾಟರ್ ಮಾಡ್ರ ಓಕೆನಾ. xylem ಫ್ಲೋಯಮ್ ಬಗ್ಗೆ ಗೊತ್ತಾಯ್ತಾ. ಇದ್ರೊಳಗೆ ಮತ್ತೆ ಬರ್ತಾ xylem ಫೈಬರ್ಸ್ ಮತ್ತೆ ಫ್ಲೋಯಮ್ ಫೈಬರ್ಸ್ ಬರ್ತಾ xylem ಎಲೆಗಳು ಮತ್ತು ಫ್ಲೋಯಮ್. ಓಕೆನಾ. ಡನ್.